ఎంట్రీ అయితే ఇంపార్టెంట్ ఏమైనా ఉంటే అన్నింటికి చూడమని చెప్పాను. ఇంపార్టెంట్ సమాపన ఉన్నప్పుడు డిస్టర్బ్ చేయదు ఎలా అని నేను రాలేదు ఇంకా అంటే స్కూల్లో ಈ ಒಂದು ಸಮಾರಂಭದ ಮುಖ್ಯ ಅತಿಥಿಗಳಾದಂಥ ಆತ್ಮೀಯ ಸ್ನೇಹಿತರು ಆದಂಥ ಪೂರ್ವ ಕ್ಷೇತ್ರದ ನಿರ್ದೇಶಕರು ಆದಂಥ ಸಾಮೇಗೌಡ್ರೆ, ಸ್ನೇಹಿತರು, ಚಾಮರಾಜನಹಳ್ಳಿ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರು ಆದಂಥ ಡಾಕ್ಟರ್ ಪ್ರಕಾಶ್ ಅವರೇ, ಆತ್ಮೀಯ ಸ್ನೇಹಿತರು, ಹಿರಿಯ ವಕೀಲರು ಆದಂಥ ಶ್ರೀನಿವಾಸ ರೆಡ್ಡಿ ಅವರೇ, ಕೆಪಿ ಟ್ರಾವೆಲ್ಸ್ನ ಮುಖ್ಯಸ್ಥರಾದ ಪ್ರಭಾಕರ್ ಅವರೇ, ಬಹಳ ಜನ ಇದ್ದಾರೆ, ದಯವಿಟ್ಟು ಕ್ಷಮಿಸಿ, ಸಮಯ ಜಾಸ್ತಿ ತಗೊಳ್ಳೋದು ಬೇಡ. ಎಲ್ಲ ಅಧ್ಯಕ್ಷರೇ, ಪಕ್ಷದ ಮುಖಂಡರೇ, ವೇದಿಕೆಯ ಮೇಲಿರುವ ಎಲ್ಲ ಗಣ್ಯರೇ, ಒಬ್ಬೊಬ್ಬರು ನಮ್ಮ ಹೆಣ್ಮಗು ಇದ್ದಾರೆ, ಲಕ್ಷ್ಮೀ ಪ್ರಿಯರವರೇ, ಎಲ್ಲ ಆತ್ಮೀಯ ಕಾರ್ಯದರ್ಶಿ ಮಿತ್ರರೇ, ಬಂಧುಗಳೇ, ಪತ್ರಕರ್ತ ಮಿತ್ರರೇ, ಈ ದಿನ ಮುಖ್ಯವಾಗಿ ಕಾರ್ಯಕ್ರಮ ಏನು ಅಂತಂದ್ರೆ, ಕೇಂದ್ರ ಸರ್ಕಾರ NPTED ಸ್ಕೀಮ್ನಲ್ಲಿ ಬಂದಿರತಕ್ಕಂಥ ಪರಿಕರಗಳನ್ನು, ಕಂಪ್ಯೂಟರ್ಗಳನ್ನು ನೀಡತಕ್ಕಂಥ ಒಂದು ಕಾರ್ಯಕ್ರಮ. ಹಾಗೇನೆ ಏನು ನಮ್ಮ ಈ ಸೆಮೆನ್ನ ಕೊಡ್ತಕ್ಕಂಥ ನಮ್ಮ ಇವರಿಗೆ ವರ್ಕರ್ಸ್ಗೆ ಜರ್ಕಿನನ್ನು ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ, ಹಾಗೂ ಇನ್ನೊಂದು ಕಾರ್ಯಕ್ರಮ AMC ಇವನ್ನ ಕೊಡ್ತಾ ಇರ್ತಕ್ಕಂಥ 3 ಕಾರ್ಯಕ್ರಮಗಳನ್ನು ಸಮ್ಮಿಲನ ಮಾಡಿಕೊಂಡು ಇವತ್ತು ಈ ಕಾರ್ಯಕ್ರಮವನ್ನು ನಾವು ನಡೆಸ್ತಾ ಇದ್ದೀವಿ. ನೀವೆಲ್ಲರೂ ಆಗಮಿಸಿರುವ ಈ ಒಂದು ವಿಚಾರಕ್ಕೋಸ್ಕರ ನಮ್ಮ ಬಾಬು ಅವರು ಪಾಪ ಹೋಗ್ತಾ ಇದ್ರು, ಅವರು ಒಂದು ಲೆಕ್ಕನ್ ಬಾಬು ಅವರು, ಎಲ್ಲ ಸ್ನೇಹಿತರು ಬಹಳ ಜನ ಬಂದಿದ್ದಾರೆ, ಎಲ್ಲ ಅಧ್ಯಕ್ಷರು. ನಮ್ಮ ಒಂದು ಪಕ್ಷದ ಏನಂತಂದ್ರೆ ಬಹಳಷ್ಟು ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದಾರೆ. NPTED ಸ್ಕೀಮ್, ನ್ಯಾಷನಲ್ ಪ್ರಾಜೆಕ್ಟ್ ಫಾರ್ ಡೈರಿ ಡೆವಲಪ್ಮೆಂಟ್ ಅಂತ. ಈ ಒಂದು ಸ್ಕೀಮ್ನಲ್ಲಿ ಕೇಂದ್ರ ಸರ್ಕಾರ ತಮ್ಮ ಅನುದಾನವನ್ನು ನೀಡಿ, ಆ ಅನುದಾನಕ್ಕೆ ನಮ್ಮ ಒಕ್ಕೂಟದ ಅನುದಾನವನ್ನು ಸೇರಿಸಿ, ಇದರಲ್ಲಿ ಒಕ್ಕೂಟದ ಅನುದಾನ ಕೂಡ ಸೇರಿದೆ, ಅರ್ಧ ಒಕ್ಕೂಟದ್ದು, ಅರ್ಧ ಇವರದು ಮತ್ತು ಫಲಾನುಭವಿ, ಈ 3 ಸಮ್ಮಿಲನದೊಂದಿಗೆ ಒಳ್ಳೆಯ ಪರಿಕರಗಳನ್ನು ನಾವು ಸಂಘಗಳಿಗೆ ಕೊಡ್ತಾ ಇರ್ತಕ್ಕಂಥ ಒಂದು ಕಾರ್ಯಕ್ರಮ. ಬಂಧುಗಳೇ, ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಒಂದಾಗಿದ್ದಂಥ ಸಂದರ್ಭದಲ್ಲಿ ಸುಮಾರು 12 ಲಕ್ಷ ಲೀಟರನ್ನ ನಾವು ಪ್ರತಿದಿನ ನಾವು ಸರಬರಾಜು ಮಾಡ್ತಾ ಇದ್ದೀವಿ. ಹಾಗೆಯೇ ತದನಂತರ ರೀಸೆಂಟ್ ಆಗಿ 1 ವರ್ಷದ ಹಿಂದೆ ಕೋಲಾರ ಒಕ್ಕೂಟ ಬೇರೆ, ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಬೇರೆ ಆಗಿದೆ. ಈಚೆಗೆ ಚುನಾವಣೆ ನಡೆದು 2 ಸಂಸ್ಥೆಗಳು ಕೂಡ ಕಾರ್ಯಾರಂಭ ಮಾಡಿರೋದು ನಮಗೆಲ್ಲ ಗೊತ್ತಿರುವಂತ ವಿಚಾರ. ಒಟ್ಟಾಗಿದ್ದಂಥ ಸಂದರ್ಭದಲ್ಲಿ 12 ಲಕ್ಷ ಲೀಟರ್ನ ನಾವು ಸರಬರಾಜು ಮಾಡ್ತಾ ಇದ್ದೀವಿ. ಈಗ ಕೋಲಾರ ಹಾಲು ಒಕ್ಕೂಟ ಸುಮಾರು 7 ಲಕ್ಷ ಲೀಟರ್ನ ನಾವು ಸರಬರಾಜು ಮಾಡ್ತಾ ಇದ್ದೀವಿ. ಬಂಧುಗಳೇ, ಕೋಲಾರ ಹಾಲು ಒಕ್ಕೂಟ 1987ರಲ್ಲಿ ಕೇವಲ 1 ಲಕ್ಷ ಲೀಟರಲ್ಲಿ ಅವಿಭಜಿತ ಕೋಲಾರ ಜಿಲ್ಲೆ, ಚಿಕ್ಕಬಳ್ಳಾಪುರ ಕೂಡ ಸೇರಿತ್ತು ಅವಾಗ. ಆ ಒಂದು ಸಂದರ್ಭದಲ್ಲಿ ಕೇವಲ 1 ಲಕ್ಷ ಲೀಟರ್ ಹಾಲಿನಿಂದ ಪ್ರಾರಂಭವಾದಂತಹ ಸಂಸ್ಥೆ ಈ 2 ಸಂಸ್ಥೆಗಳಾಗಿ 12 ಲಕ್ಷ ಲೀಟರ್ಗಿಂತ ಜಾಸ್ತಿ ಹಾಲನ್ನು ನಾವು ಶೇಖರಣೆ ಮಾಡ್ತಾ ಇದ್ದೀವಿ. ನಮ್ಮ
ನಮ್ಮ ಕೋಲಾರ ಹಾಲು ಒಕ್ಕೂಟ ಕೂಡ ಗುಣಮಟ್ಟದಲ್ಲಿ ಅತ್ಯುನ್ನತ ಸ್ಥಾನವನ್ನ ನಾವು ಪಡಬೇಕು ಅಂತೇಳಿ ನಾವು ಗುಣಮಟ್ಟದ ಕಡೆ ಹೆಚ್ಚಿನ ಒಂದು ಪ್ರಾಮುಖ್ಯತೆಯನ್ನ ಈಗ ಕೊಡ್ತಾ ಇದ್ದೀವಿ. ಹಾಗೇನೆ ಜೊತೆಗೆ ಗ್ರಾಹಕರಿಗೂ ಕೂಡ ಯಾರು ನಮ್ಮ ಪದಾರ್ಥಗಳನ್ನ ಕೊಂಡ್ಕೊಳ್ತಾರೋ ಅವ್ರಿಗೂ ಕೂಡ ಅತ್ಯುನ್ನತವಾದಂತ ಉತ್ಕೃಷ್ಟವಾದಂತ ಈ ಒಂದು ಹಾಲನ್ನ ನೀಡೋದು, ಜೊತೆಗೆ ಹಾಲಿನ ಪದಾರ್ಥಗಳನ್ನು ನೀಡೋದ್ರ ಬಗ್ಗೆ ಕೂಡ ಬಹಳಷ್ಟು ಗಮನ ಹರಿಸ್ತಾ ಇದೆ. ಒಂದು ವೇಳೆ ಏನು ಕೋಲಾರ ಹಾಲು ಒಕ್ಕೂಟ ಸುಮಾರು 30-32 ವರ್ಷಗಳಷ್ಟು ಹಳೆಯದಾದ ಒಕ್ಕೂಟ, ಅನೇಕ ಪದಾರ್ಥಗಳೆಲ್ಲ ಅನೇಕ ಮಿಷನರೀಸ್ ಎಲ್ಲ ತುಕ್ಕಿಡಿದು ಹೋಗುವಂತ ಒಂದು ಪರಿಸ್ಥಿತಿ, ಅದರಲ್ಲೇ ಪ್ರಯತ್ನ ಮಾಡ್ತಾ ಇದ್ವಿ. ಆದ್ರೆ ನಮ್ಮ ಹೋದ ಆಡಳಿತ ಮಂಡಳಿನಲ್ಲಿ ನಿರ್ಧಾರ ತಗೊಂಡು ನಮ್ಮ ಅಧ್ಯಕ್ಷರಾದಂತ ನಂಜೇಗೌಡರ ಒಂದು ನೇತೃತ್ವದಲ್ಲಿ ನಮ್ಮ ಎಲ್ಲ ಆಡಳಿತ ಮಂಡಳಿ ಕೂಡ ಸುಮಾರು 250-300 ಕೋಟಿ ರೂಪಾಯಿ ವೆಚ್ಚದಲ್ಲಿ ಹೊಸ ಮಿಷನರೀಸ್ ಅನ್ನ ತರುವಂತ ಒಂದು ಕಾರ್ಯಕ್ರಮನ